ಮುಚ್ಚಲಿಕ್ಕಿಲ್ಲ. ಏನಾಗಿದೆ ಅಂದರೆ ಗುಂಡಿಗಳು ಮುಚ್ತಾ ಹೋದರೂ ಸಹ ಕೆಲವು ಕಡೆಗೆ ಸುಮಾರು ವರ್ಷಾಂತರಗಳಿಂದ 5 ವರ್ಷದಿಂದ ನಾವು ಯಾವುದೂ ಅಭಿವೃದ್ಧಿ ಕೆಲಸ ತೆಗೆದುಕೊಳ್ಳದೇ ಇರುವುದರಿಂದ ನಮ್ಮ ಆರ್ಟೀರಿಯಲ್, ಸಬ್ ಆರ್ಟೀರಿಯಲ್ ಮತ್ತು ಮೇಜರ್ ರೋಡ್ಸ್ ಏನಿದೆ ಅದು ಪ್ಯಾಚಸ್ನಲ್ಲಿನೇ ಕೆಟ್ಟು ಹೋಗ್ಬಿಟ್ಟಿದೆ. ಅಂದರೆ ಅಷ್ಟು ಗುಂಡಿ ಮುಚ್ಚಲಕ್ಕೆ ಹೋದರೂ ಸಹ ಅದಕ್ಕೆ ಸಮಾಧಾನ ಆಗೋದಿಲ್ಲ ಮತ್ತು ಇಮಿಡಿಯೇಟ್ಲಿ ಬೇರೆ ಗುಂಡಿ ಉಂಟಾಗಿಬಿಡುತ್ತೆ. ಹೀಗಾಗಿ ಆ ಬ್ಯಾಡ್ ರೀಚಸ್ ನೋಡಿಕೊಂಡು 694 ಕೋಟಿಗೆ ಅರೌಂಡ್ 700 ಕೋಟಿಗೆ ಕೊಡೋಣ, ಅದಕ್ಕೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದು. ಮಾನ್ಯ ಸರ್ಕಾರವು ಅದಕ್ಕೆ ಅನುಮೋದನೆ ನೀಡಿರುವುದರಿಂದ ಬೈ ಥರ್ಸ್ಡೇಗೆ ನಾವು ಅದನ್ನು ಟೆಂಡರಿಂಗ್ಗೆ ಹೋಗ್ತೀವಿ. ಟೆಂಡರ್ ಮಾಡಿ 21 ಡೇಸ್ ಟು ಟೆಂಡರ್ ಕೊಟ್ಟು ದೆನ್ ಬೈ ಡಿಸೆಂಬರ್ ಎಂಡ್ ನಾವು ಅದೆಲ್ಲ ಮುಗಿಸಿದರೆ ಜನವರಿಯಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ. ಸುಮಾರು ರಸ್ತೆಗಳು ಇವೆ. ಅರೌಂಡ್ 400 ಕಿಲೋಮೀಟರ್ ಆಗ್ತದೆ. 1.5 to 2 crores ಪರ್ ಕಿಲೋಮೀಟರ್ಗೆ ಖರ್ಚ ಇರುತ್ತೆ. ಯಾಕೆಂದರೆ ನಾವು ಈಗಾಗಲೇ ಇರ್ತಕ್ಕಂಥ ರೋಡ್ ಮೇಲೆ ಸ್ಕ್ರೇಪ್ ಮಾಡಿ ರೀಸರ್ಫೇಸಿಂಗ್ ಮಾಡಬೇಕು ಅಂತ ಇರೋದರಿಂದ ಅದಕ್ಕೆ ಒಂದು ರೋಡ್ಗೆ 1.5 ಕೋಟಿ to 2 ಕೋಟಿ ಖರ್ಚಾಗ್ತಾಯಿದೆ. ಥ್ಯಾಂಕ್ ಯು.